ಧರ್ಮಸ್ಥಳದ ಸುತ್ತ ನಿಗೂಢ ಶವ ಹೂತಿಟ್ಟ ಆರೋಪದಲ್ಲಿ ಎಸ್ಐಟಿಗೆ ಪೊಲೀಸ್ ಠಾಣೆ ಪವರ್ ನೀಡಿದೆ ಸರ್ಕಾರ. ಎಸ್ಐಟಿಗೆ ಸ್ವತಂತ್ರವಾಗಿ ಎಫ್ಐಆರ್ ದಾಖಲಿಸಿ ತನಿಖೆಗೆ ಅವಕಾಶ ಕೊಟ್ಟಿದೆ. ಎಸ್ಐಟಿಗೆ ತನಿಖೆ ನಡೆಸಿ ಅಂತಿಮ ವರದಿ ಕೊಡಿ ಅನ್ನೋ ಅವಕಾಶವನ್ನ ಕೊಟ್ಟಿದೆ. ಪೊಲೀಸ್ ನಿರೀಕ್ಷಕ ಠಾಣಾಧಿಕಾರಿ ಅಂತ ಘೋಷಣೆ ಮಾಡಿದೆ. ಬಿಎನ್ಎಸ್ಎಸ್ ಅಡಿಯಲ್ಲಿ ಅಧಿಕಾರ ನೀಡಿದೆ ಸರ್ಕಾರ. ಇದರ ಪ್ರಕಾರ ಎಸ್ಐಟಿ ಈಗ ಎಫ್ಐಆರ್ ದಾಖಲಿಸಬಹುದು. ಪೂರ್ತಿ ತನಿಖೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಸರ್ಕಾರ ಈಗ ಆದೇಶಿಸಿದೆ. ಧರ್ಮಸ್ಥಳದ ಸುತ್ತ ನಿಗೂಢ ಶವ ಹೂತಿಟ್ಟ ಆರೋಪ ಇದೆಯಲ್ಲ, ಇದು ದೇಶದಾದ್ಯಂತ ಸುದ್ದಿಯಾಗಿರೋದು. ಗಂಭೀರ ಆರೋಪಗಳಿವೆ. ನೂರಾರು ಹೆಣಗಳನ್ನ ಹೂತಿದ್ದೀನಿ ಅನ್ನೋ ಗಂಭೀರ ಆರೋಪನ ಈ ದೂರುದಾರ ಮಾಡ್ತಿದ್ದಾನೆ. ಇನ್ನು ಎಸ್ಐಟಿಗೆ ಪೊಲೀಸ್ ಠಾಣೆ ಪವರ್ ನೀಡಿದೆ ಈಗ ಸರ್ಕಾರ. ಎಸ್ಐಟಿ ಸ್ವತಂತ್ರವಾಗಿ ಎಫ್ಐಆರ್ಗಳನ್ನು ದಾಖಲಿಸಬಹುದು. ಎಸ್ಐಟಿ ತನಿಖೆ ನಡೆಸಿ ಅಂತಿಮ ವರದಿಯನ್ನ ನೀಡೋದಕ್ಕೆ ಅವಕಾಶ ಇರುತ್ತೆ. ಪೊಲೀಸ್ ನಿರೀಕ್ಷಕ ಠಾಣಾಧಿಕಾರಿ ಅಂತ ಘೋಷಣೆ ಮಾಡಿದೆ. ಬಿಎನ್ಎಸ್ಎಸ್ ಅಡಿಯಲ್ಲಿ ಈ ಅಧಿಕಾರನ ಸರ್ಕಾರ ಕೊಟ್ಟಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಈ ಪ್ರಕರಣ ಎಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ತು ಅಂದ್ರೆ ಸರ್ಕಾರವೂ ಕೂಡ ಎಸ್ಐಟಿ ರಚನೆ ಮಾಡ್ತು, ಪ್ರತಿದಿನ ಇದರ ಬಗ್ಗೆ ಅಪ್ಡೇಟ್ಗಳನ್ನ ಪಡ್ಕೊಳ್ಳುವಂತಹ ಒಂದು ಗಂಭೀರ ಪ್ರಕರಣ. ಸ್ಪೆಷಲಿ ಕಲ್ಲೇರಿ ಬಗ್ಗೆನೂ ನೀವು ಹೇಳ್ತಾ ಇದ್ರಿ. ಆದ್ರೆ ಈಗ ಎಸ್ಐಟಿಗೆ ಪೊಲೀಸ್ ಠಾಣೆಯ ಅವಕಾಶವನ್ನ ಸರ್ಕಾರ ಕೊಟ್ಟಿದೆ, ಅಂದ್ರೆ ಅದರ ಪವರ್ ಅನ್ನ ಕೊಟ್ಟಿದೆ. ಇದರ ಯುಟಿಲೈಸೇಷನ್ ಹೇಗಾಗತ್ತೆ ಅಂಡ್ ಹಿಂದಿನಕ್ಕೂ ಈಗಿನ ಸರ್ಕಾರ ಅಧಿಕಾರ ಕೊಟ್ಟ ನಂತರಕ್ಕೂ ಏನೇನು ಬದಲಾವಣೆಗಳಾಗಬಹುದು? ಹೌದು ಭಾವನಾ, ಈಗ ಎಸ್ಐಟಿಗೆ ಪ್ರತ್ಯೇಕ ಪೊಲೀಸ್ ಠಾಣೆಯ ಪವರ್ ಕೊಟ್ಟಿರುವ ಕಾರಣಕ್ಕಾಗಿ ಹಲವಾರು ಬದಲಾವಣೆಗಳನ್ನು ನಾವು ಎಸ್ಐಟಿಯಲ್ಲಿ ಕಾಣಬಹುದು. ಯಾಕಂದ್ರೆ ಈಗ ಎಸ್ಐಟಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಾಗಿ ಒಂದು ಅವರ ಸರ್ಕಾರಿ ಕಟ್ಟಡದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ ಹೊರತುಪಡಿಸಿದ್ರೆ ಅವರಿಗೆ ಪೊಲೀಸ್ ಠಾಣೆಯ ಮಾನ್ಯತೆಗಳಿಲ್ಲ. ಹಾಗಾಗಿ ಅವರಿಗೆ ಪೊಲೀಸ್ ಠಾಣೆಯ ಮಾನ್ಯತೆಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹಗಳು ಮತ್ತು ಅದರ ಒತ್ತಾಯಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ವಕೀಲರು ಕೂಡ ಪತ್ರಗಳನ್ನು ಬರೆದಿದ್ರು. ಆದ್ರೆ ಈಗ ಅಧಿಕೃತವಾಗಿ ಅದನ್ನ ಒಂದು ಪೊಲೀಸ್ ಠಾಣೆ ಅನ್ನುವಂತಹ ಒಂದು ಆದೇಶವನ್ನ ಮಾಡಲಾಗಿದೆ. ಈ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿರುವಂತಂದ್ರೆ ಇದರಿಂದ ಏನ್ ಲಾಭ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಅವರು ಇನ್ನು ಮುಂದೆ ಯಾವುದೇ ಉತ್ಖನನ ಪ್ರಕ್ರಿಯೆಗಳನ್ನು ನಡೆಸಿದಾಗ, ಅಂದ್ರೆ ಈ ಹಿಂದೆ ಹೇಗಾಗ್ತಿತ್ತು ಅಂದ್ರೆ ಯಾವುದೇ ಉತ್ಖನನ ಪ್ರಕ್ರಿಯೆಗಳನ್ನು ನಡೆಸಿದಾಗ ಅಲ್ಲಿ ಯಾವ್ದಾದ್ರು ಅಸ್ಥಿಪಂಜರಗಳು ಸಿಕ್ಕರೆ ಮೊದಲು ಆರಂಭಿಕವಾಗಿ ಆ ಒಂದು ಎಸ್ಐಟಿಯ ತನಿಖಾಧಿಕಾರಿ ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರು ಕೊಡಬೇಕಾಗಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಯುಡಿಆರ್ ದಾಖಲಾದ ಬಳಿಕ ಸರ್ಕಾರ ಆ ಯುಡಿಆರ್ ಫೈಲ್ ಅನ್ನ ಅಧಿಕೃತವಾಗಿ ಎಸ್ಐಟಿಗೆ ಹಸ್ತಾಂತರ ಮಾಡಬೇಕಾಗಿದ್ದು ಈವರೆಗಿದ್ದಂತ ಪ್ರೊಸೀಜರ್. ಆದರೆ ಇನ್ನು ಮುಂದೆ ಅಂತಹ ಪ್ರೊಸೀಜರ್ಗಳು ನಡೆಯೋದಿಲ್ಲ. ಇನ್ನು ಮುಂದೆ ಎಸ್ಐಟಿ ಉತ್ಖನನ ಮಾಡುವಾಗ ಯಾವುದೇ ಫೈಲ್ಗಳು ಸಿಕ್ಕಿದ್ರು ಕೂಡ ಅದು ನೇರವಾಗಿ ಯುಡಿಆರ್ ಫೈಲ್ ಆಗುವಂತದ್ದು ಎಸ್ಐಟಿ ಪೊಲೀಸ್ ಠಾಣೆಯಲ್ಲೇ. ಹಾಗಾಗಿ ಹೊರಗಿನ ಯಾವುದೇ ಠಾಣೆಗಳಲ್ಲಿ ಅದರ ಅಧಿಕೃತ ಕೆಲಸಗಳು ನಡೆಯೋದಿಲ್ಲ, ಕಂಪ್ಲೀಟ್ ಆಗಿ ಅಲ್ಲೇ ನಡೆಯುತ್ತೆ. ಅದರ ಜೊತೆಗೆ ಯಾರನ್ನಾದ್ರೂ ಬಂಧಿಸುವಂತದ್ದು ಅಥವಾ ಯಾರ ಮೇಲಾದ್ರೂ ಕ್ರಮ ಕೈಗೊಳ್ಳುವಂತದ್ದು, ಯಾರನ್ನಾದ್ರೂ ವಶಕ್ಕೆ ಪಡೆಯುವಂತದ್ದು, ಯಾರಿಗಾದ್ರೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತದ್ದು, ಹೀಗೆ ಅಷ್ಟು ಪ್ರೋಸೆಸ್ ಗಳನ್ನ ಇನ್ನು ಮುಂದೆ ಎಸ್ಐಟಿ ಸ್ವತಂತ್ರವಾಗಿ ನಡೆಸಬಹುದು. ಎಸ್ಐಟಿ ಯಾವ ಲೋಕಲ್ ಪೊಲೀಸ್ ಠಾಣೆಯಲ್ಲಿ ಇಂಟಿಮೇಷನ್ ಕೊಡುವಂತದ್ದು, ಅವರಿಗೆ ಮಾಹಿತಿ ಕೊಡುವಂತದ್ದು ಅಥವಾ ಅವರಲ್ಲಿ ಕೇಳುವಂತದ್ದು, ಮತ್ತೊಂದು ಮಗದೊಂದು ಅಥವಾ ಅವರಿಂದ ಹೆಚ್ಚುವರಿಯಾಗಿ ಯಾವುದಾದ್ರೂ ಸಿಬ್ಬಂದಿಗಳನ್ನ ಪಡ್ಕೊಳ್ಳುವಂತದ್ದು ಏನು ಮಾಡಬೇಕಾಗಿಲ್ಲ. ಹಾಗಾಗಿ ಇನ್ನು ಮುಂದೆ ಅಷ್ಟು ಕಾರ್ಯಗಳನ್ನು ಎಸ್ಐಟಿ ಅಧಿಕೃತವಾಗಿ ಮಾಡಬಹುದು. ಅದರ ಜೊತೆಗೆ ಇಡೀ ತನಿಖೆ ಮುಗಿದ ನಂತರ 90 ದಿನಗಳ ಬಳಿಕ ಆರಂಭಿಕ ಹಂತದ, ಅಂದ್ರೆ ಇದು ಇಡೀ ತನಿಖೆಯ ಚಾರ್ಜ್ ಶೀಟ್ ಆಗೋದಿಲ್ಲ, ಆರಂಭಿಕ ಚಾರ್ಜ್ ಶೀಟ್ 90 ದಿನದಲ್ಲಿ ಅವರು ಸಲ್ಲಿಕೆ ಏನ್ ಮಾಡಬೇಕು ಅದನ್ನ ಬೇರೆ ಠಾಣೆಯ ಉಪಸ್ಥಿತಿಯಲ್ಲಿ ಮಾಡಬೇಕಂತ ಇಲ್ಲ. ಇನ್ನು ಮುಂದೆ ಇಲ್ಲಿರುವಂತಹ ಠಾಣಾಧಿಕಾರಿ, ಅಂದ್ರೆ ಇಲ್ಲಿನ ಐಒ ಯಾರಿರ್ತಾರೆ ಅವರೇ ಸ್ವತಃ ಅವರ ಎಸ್ಐಟಿ ಪೊಲೀಸ್ ಠಾಣೆ ಅನ್ನುವಂತ ಹೆಸರಿನಲ್ಲಿ ಬೆಳ್ತಂಗಡಿ ಕೋರ್ಟ್ಗೆ ಅವರೊಂದು ಟ್ರಯಲ್ ಕೋರ್ಟ್ ಏನಿದೆ ಅವರಿಗೆ ಅಲ್ಲಿಗೆ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದ್ದಾರೆ. ಒಟ್ಟು ಒಂದು ಪೊಲೀಸ್ ಠಾಣೆ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಆ ಒಂದು ಕೆಲಸದಲ್ಲಿ ಈ ಒಂದು ಎಸ್ಐಟಿ ಪೊಲೀಸ್ ಠಾಣೆ ಏನಿದೆ ಅಧಿಕೃತವಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡಬಹುದು. ಮತ್ತೊಂದು ಬಹಳ ಗಮನಾರ್ಹ ಅಂದ್ರೆ ಅವರಿಗೆ ಲಿಮಿಟೇಷನ್ಗಳು ಕೂಡ ಇರೋದಿಲ್ಲ. ಯಾಕಂದ್ರೆ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯವರು ಬೆಳ್ತಂಗಡಿ ವ್ಯಾಪ್ತಿಯನ್ನು ಮಾತ್ರ ನೋಡ್ಕೊಳ್ಬೇಕು, ಧರ್ಮಸ್ಥಳದವರು ಧರ್ಮಸ್ಥಳವನ್ನು ಮಾತ್ರ ನೋಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಆದ್ರೆ ಎಸ್ಐಟಿ ಠಾಣಾ ವ್ಯಾಪ್ತಿಗೆ ಎಸ್ಐಟಿ ಅವರಿಗೆ ಈ ಇಡೀ ಪ್ರಕರಣ ಶವಹೂತ ಪ್ರಕರಣದ ಅಷ್ಟು ರೇಂಜ್ ಇರುವಂತ ಕಾರಣದಿಂದಾಗಿ ಅವರು ಯಾವ ಜಾಗದಲ್ಲಿ ಎಲ್ಲೂ ಬೇಕಾದ್ರೂ ಕೆಲಸ ಮಾಡುವಂತದ್ದು, ಒಂದು ಠಾಣೆಯನ್ನ ಬೆಳ್ತಂಗಡಿಯಿಂದ ಕಂಟ್ರೋಲ್ ಮಾಡಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಬೇಕಾದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವರು ಕೆಲಸ ಮಾಡುವಂತಹ ಅಧಿಕೃತವಾದಂತಹ ಮಾನ್ಯತೆ ಅವರಿಗೆ ಸಿಕ್ಕಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಬಹಳ ಹೆಲ್ಪ್ ಕೂಡ ಆಗ್ಬೋದು, ಸಹಾಯ ಕೂಡ ಆಗ್ಬೋದು. ಯಾಕಂದ್ರೆ ಎಸ್ಐಟಿ ಠಾಣೆಯಾದ ಬಳಿಕ ಅದು ದೂರು ಕೊಡುವವರು ಕೂಡ ನೇರವಾಗಿ ಎಸ್ಐಟಿಗೆ ಹೋಗಿ ದೂರು ಕೊಡಬಹುದು. ಈ ಹಿಂದೆ ಏನಾಗುತ್ತೆ ಅಂದ್ರೆ ದೂರು ಕೊಡುವವರು ಮೊದಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬೇಕಾಗಿತ್ತು. ಅಲ್ಲಿ ಆ ದೂರನ್ನ ಸ್ವೀಕರಿಸಿ ಎನ್ಸಿಆರ್ ಮಾಡಿದ ಬಳಿಕ ಸ್ವೀಕೃತಿ ಪತ್ರ ಕೊಟ್ಟ ಬಳಿಕ ಅದು ನೇರವಾಗಿ ಎಸ್ಐಟಿಗೆ ವರ್ಗಾವಣೆ
ಆಗ್ತಿತ್ತು. ಇಷ್ಟೆಲ್ಲ ಪ್ರೊಸೆಸ್ಗಳು ಬಹಳ ರೌಂಡ್ ಟೇಬಲ್. ಅದ್ರ ಜೊತೆಗೆ ಇಲ್ಲಿ ಗೌಪ್ಯತೆಗಳನ್ನು ಕಾಯ್ದುಕೊಳ್ಳುವಂಥದ್ದು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಸ್ಥಳೀಯ ಠಾಣೆಗೆ ಹೋಗಿ ಆ ಕೇಸ್ಗಳು ಮತ್ತೆ SITಗೆ ಬಂದಾಗ ಸ್ಥಳೀಯ ಠಾಣೆಗಳಿಂದ ಆ ಪ್ರಕರಣದ ಬಗ್ಗೆ ಮಾಹಿತಿಗಳು ಹೊರಗಡೆ ಗೊತ್ತಾಗ್ತಾ ಇತ್ತು ಅನ್ನುವಂತ ಒಂದು ಗಂಭೀರ ಆರೋಪಗಳು ಕೂಡ ಇತ್ತು. ಈ ಎಲ್ಲ ಕಾರಣದಿಂದಾಗಿ ಈಗ SIT ಠಾಣೆ ಆಗಿದೆ. SIT ಠಾಣೆ ಆದ ಕಾರಣ ಇದೆಲ್ಲಕ್ಕೂ ಒಂದು ರೀತಿಯಾದಂತಹ ತೆರೆ ಬಿದ್ದ ರೀತಿ ಅನಿಸ್ತಾ ಇದೆ. ಎಸ್ ಭರತ್ರಾಜ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.